ಬಾಸ್ ಮನೆ ಅಂದರೆ ಎಲ್ಲೆಲ್ಲೂ ಕ್ಯಾಮ್ರಾ ಇರುತ್ತೆ, ಮೈಕ್ಗಳಿರುತ್ತೆ, ಏನು ಮೆತ್ತಗೆ ಮಾತಾಡಿದ್ರು ಕೇಳಿಸ್ಬಿಡುತ್ತೆ. ಯಾವಾಗಾದರೂ ಚೈತ್ರ ಅವರು ಮಾತಾಡಬೇಕು ಅಂದ್ಕೊಂಡು ಅಯ್ಯೋ ಕ್ಯಾಮ್ರಾ ಮೈಕ್ ಅಂದ್ಕೊಂಡು ಸುಮ್ಮನಾಗಿದ್ದಿದೆಯಾ? ಹಾಂ, ಸುಮಾರು ವಿಷಯಗಳು. ಅಂದರೆ ಫಸ್ಟಿಗೆ ನರಕದಲ್ಲಿದ್ದು ಒಂದು 2 ವಾರ ನಾನು ತುಂಬ ಕಾನ್ಷಿಯಸ್ ಆಗಿದ್ದೆ. ಎಲ್ಲಿ ಏನು ಮಾತಾಡಿದ್ರೆ ಕಾಂಟ್ರವರ್ಸಿ ಆಗುತ್ತೋ, ಇನ್ನೇನಾಗುತ್ತೋ, ಏನೋ ಮಾತಾಡೋದು ನಾವು, ಯಾವುದೋ ಪೊಲಿಟಿಕ್ಸ್ ಬಗ್ಗೆ ಇನ್ನೇನೋ ಮಾತಾಡೋದು, ಅದು ಹೊರಗಡೆ ಹೋಗೋದು, ಅದು ಇನ್ನೇನೋ ಆಗಿ ತಿರುಗೋದು, ಅದ್ರ ಬಗ್ಗೆ ಬಹಳ ಕಾನ್ಷಿಯಸ್ ಆಗಿದ್ದೆ. ಸೊ ಆಮೇಲೆ ಮರ್ತೋಯ್ತು. 1 ವಾರ 2 ವಾರ ಅಷ್ಟೇ ನಿಮ್ಮ ತಲೆನಲ್ಲಿ ಇರುತ್ತದು. ಆಮೇಲೆ ಕ್ಯಾಮ್ರಾ ಇದೆ, ಇದಿದೆ ಅನ್ನೋದು ಮರ್ತೇ ಹೋಗುತ್ತೆ. ಅದು ಹಂಗೆ ಮರ್ತೋಗಿರೋ ಕಾರಣಕ್ಕೆ ಅಷ್ಟೊಂದು ಟ್ರೋಲ್ ಆಗಿರೋದು ನಾನು. ಇಲ್ಲಿದ್ರೆ ಅಷ್ಟು ಟ್ರೋಲ್ ಆಗ್ತಿರಲಿಲ್ಲ. ತುಂಬ ಕಾನ್ಷಿಯಸ್ ಆಗಿ ಹಿಂಗೆ ಕೂರಬೇಕು, ಹಿಂಗೆ ಮಾತಾಡಬೇಕು ಅಂತ ಅಂದ್ಕೊಳ್ತಿದ್ದೆ. ಅದು ಮರ್ತೋಗಿತ್ತು. ಅದು ಮರ್ತು ಹೋಗುತ್ತೆ ಸಹಜವಾಗಿ. ಬೇರೆಯವ್ರ ಬಗ್ಗೆ ನಂಗೆ ಗೊತ್ತಿಲ್ಲ, ನನಗಂತೂ ಮರ್ತಿದ್ದೆ. ಹಾಗಾಗಿ ಹಾಗೆ ಬದುಕೋದಕ್ಕೆ ಸಾಧ್ಯ ಆಯ್ತು ನಾನಲ್ಲಿ. ಹಾಗೆ ಲಾಯರ್ ಜಗದೀಶ್ ಅವರು ಹಾಗೆ ನಿಮ್ಮ ಮಧ್ಯೆ ಒಂದು ದೊಡ್ಡ ಜಗಳನೇ ಆಗತ್ತೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅಂದರೆ ನಿಮ್ಗೆ ಆಗ ಅವಕಾಶ ಸಿಗದೇ ಇರ್ಬೋದು ಅದ್ರ ಬಗ್ಗೆ ಕ್ಲಾರಿಟಿ ಕೊಡೋದಕ್ಕೆ. ಅದಾದಮೇಲೆ ಸುದೀಪ್ ಸರ್ ಕೂಡ ವೀಕೆಂಡಲ್ಲಿ ತಾಯಿಗೇನೆ ಬೈತಾ ಇದ್ದೀರಾ ಚೈತ್ರ ಅಂತ ಕೂಡ ನಿಮಗೆ ಹೇಳ್ತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ನೋಡಿ, ಸಿಟ್ಟಿನಲ್ಲಿ ಒಬ್ಬೊಬ್ಬರು ಒಂದೊಂದು ಪದ ಬಳಸ್ತಾರೆ. ಈ ಜಗತ್ತಿನಲ್ಲಿ ಯಾರೂ ಕೆಟ್ಟ ಪದ ಬಳಸದೇ ಇರೋರು ಯಾರೂ ಇಲ್ಲ. ಸೊ ಸಹಜವಾಗಿ ಸಿಟ್ಟು ಬಂದೇ ಬರುತ್ತೆ. ಅವ್ರು ನನ್ನ ಬಗ್ಗೆ ವೈಯಕ್ತಿಕ ಟೀಕೆಗಳನ್ನು ಮಾಡಿದಾಗ ಕೋಪ ಬಂದಿದೆ. ಮತ್ತು ನಾನು ಕೋಪ ಬಂದಾಗ ನಾನು ಮಾತಾಡುವ ಹುಡುಗಿಯೇ ನಾನೇನು. ಕೇಸ್ ಬಗ್ಗೆ, ನನ್ನ ವೈಯಕ್ತಿಕ ವಿಚಾರಗಳ ಬಗ್ಗೆ ಏನೋ ಗೊತ್ತಿಲ್ಲದೆ ಇರೋದನ್ನು ಮಾತಾಡಿದಾಗ ಸಹಜವಾಗಿ ಕೋಪ ಬರುತ್ತೆ. ಸೊ ಕೋಪ ಬಂದಾಗ ಯಾರಿಗೆ ಪದ ಬರಲ್ಲ? ಇನ್ನೂ ತುಂಬ ಅವಾಚ್ಯವಾಗಿರೋ ಪದಗಳು ಭಾಳ ಜನಕ್ಕೆ ಬರುತ್ತೆ. ಆದರೆ ಪದ ಉಪಯೋಗಿಸಬಾರ್ದು ಆಗಿತ್ತು ಅಂತ ಸುದೀಪ್ ಸರ್ ಹೇಳಿದಾಗ ಹೌದು ಅಂತ ನಾನು ಅದನ್ನು ಒಪ್ಕೊಂಡಿದ್ದೆ. ಅವ್ರು ದೊಡ್ಡವರು, ಅವ್ರು ಹೇಳಿದ್ದಾರೆ ಅನ್ನೋ ಕಾರಣಕ್ಕೆ ಅದನ್ನು ಒಪ್ಕೊಂಡಿದ್ದೀನಿ. ಇನ್ಮೇಲೆ ಆ ಪದ ಬಳಸೋದಿಲ್ಲ ಅಂತಲೂ ಹೇಳಿದ್ದೆ. ಸೊ ಅದು ಆಚೆಗೆ ನನಗೆ ಜಗದೀಶ್ ಸರ್ ವಿಚಾರದಲ್ಲಿ ನಾನು ಯಾವುದನ್ನು ಗಂಭೀರವಾಗಿ ತೊಗೊಳ್ಳೋದಿಲ್ಲ. ಯಾಕಂದರೆ ಅವ್ರು ಮಾಡೋ ಜಗಳಗಳೆಲ್ಲವೂ ಕೂಡ ಸುಮ್ಮನೆ ಕಂಟೆಂಟ್ಗೋಸ್ಕರ ಆಗಿತ್ತು, ಅದನ್ನು ಅವರೇ ಹೇಳ್ತಿದ್ರು. ಸೊ ಅದನ್ನು ಗಂಭೀರವಾಗಿ ತೊಗೊಂಡೇನು ಪ್ರಯೋಜನ ಅಂತ ಆಮೇಲೆ ಅನ್ನಿಸ್ತಿತ್ತು. ಬಟ್ ಅಷ್ಟರಲ್ಲಿ ಅವ್ರ ಮನೆಯಿಂದ ಹೊರಗಡೆ ಹೋದರು. ಬಿಗ್ ಬಾಸ್ಗೂ ಕೂಡ ಟೀಕೆ ಮಾಡಿದ್ದಾರೆ ನಿಮ್ಮ ವಿಷಯದಲ್ಲಿ. ಅಂದರೆ ಈ ಮನೇಲಾದಂತಹ ಕೆಲವೊಂದು ಡೆವಲಪ್ಮೆಂಟ್ಸ್ ಮೂಲಕ ಆರೋಪಿಗಳನ್ನು ಬಿಗ್ ಬಾಸ್ ಮನೆಯಲ್ಲಿ ಇಟ್ಕೊಂಡಿದ್ದಾರೆ. ಇನ್ನೆಂಥ ಶೋ ಇದು ಅನ್ನೋ ಆರೋಪ ಕೂಡ ಮಾಡಿಬಿಟ್ರು. ಯಾಕಂದರೆ ನೀವು ಕೋರ್ಟಿಗೆ ಹೋದಾಗಿರ್ಬೋದು ಅಥವಾ ನಿಮ್ಮ ಬಗ್ಗೆ ಜಗದೀಶ್ ಅವರು ಮಾತಾಡಿದಾಗಿರ್ಬೋದು, ಅದ್ರ ಬಗ್ಗೆ ಏನು ಹೇಳ್ತೀರಾ? ನನಗೆ ಅದೇನು ವಿಶೇಷ ಅನಿಸಲ್ಲ. ನನ್ನ ವಿರೋಧಿಗಳಿಗೆ ಅದೇ ಕೆಲಸ. ಅದ್ರ ಬಗ್ಗೆ ನನಗೆ ಆಶ್ಚರ್ಯ ಪಡುವಂಥದ್ದು ಏನೂ ಇಲ್ಲ. ಬಿಗ್ ಬಾಸ್ನ ಟೀಕೆ ಮಾಡುವಂಥದ್ದೇನಿಲ್ಲ. ನಾನು ಈ ದೇಶದ ಪ್ರಜೆ, ನಾಗರಿಕ ಪ್ರಜೆ. ನಾನು ಆರೋಪಿ ಅಷ್ಟೇ. ಯಾವುದೇ ಒಂದು ಕೇಸಲ್ಲಿ ನಾನು ಅಪರಾಧಿ ಅಂತ ಕೋರ್ಟ್ ಇಲ್ಲಿ ತನಕನೂ ಹೇಳಿಲ್ಲ. ಸೊ ನನ್ನ ಮೇಲೆ ಬಂದಿರೋ ಪ್ರಕರಣವನ್ನು ಸುಳ್ಳು ಅಂತ ಸಾಬೀತು ಮಾಡಿಕೊಳ್ಳುವ ಎಲ್ಲ ಅವಕಾಶವನ್ನು ನನಗೆ ನ್ಯಾಯಾಲಯ ಕೊಟ್ಟಿದೆ. ಅದಕ್ಕೇನು ಬೇಕು ಅದೆಲ್ಲವನ್ನೂ ನಾನು ಮಾಡ್ತೀನಿ. ಆ ಅವಕಾಶ ಇದೆ. ನನ್ನ ಮೇಲೆ ಕೇಸ್ ಇದೆ ಅನ್ನೋ ಕಾರಣಕ್ಕೆ ನಾನು ಓಟ್ ಹಾಕ್ತಾ ಇಲ್ವಾ? ಹಾಕ್ತಾ ಇದ್ದೀನಿ. ನನ್ನ ಮೇಲೆ ಕೇಸ್ ಇದೆ ಅನ್ನೋ ಕಾರಣಕ್ಕೆ ನಾನು ಊಟ ಮಾಡ್ತಾ ಇದ್ದೀನಿ. ಕೇಸ್ ಇರೋರು ಎಲೆಕ್ಷನ್ಗೆ ನಿಂತಿಲ್ವಾ? ಕೇಸ್ ಇರೋರು ಜಾಬ್ ಮಾಡ್ತಾ ಇಲ್ವಾ? ಸಾಮಾನ್ಯ ನಾಗರಿಕರ ಹಾಗೇನೆ ಕೇಸ್ ಇರೋರು ಎಲ್ಲವನ್ನೂ ಮಾಡ್ತಿದ್ದಾರೆ ಅಂದಮೇಲೆ ಈ ಕಾರ್ಯಕ್ರಮ ಒಂದೇನು ವಿಶೇಷ? ಯಾಕೆ ಅವ್ರಿಗೆ ಬದುಕಿರೋದಿಲ್ವ? ಅವ್ರವ್ರ ರೀತಿ ನೀತಿಗಳಿರೋದಿಲ್ವ? ಈ ಕೇಸ್ ಇರೋರು ಅನ್ನೋ ಕಾರಣಕ್ಕೆ ಯಾರದ್ದು ಸಿನಿಮಾ ನೋಡೋದಿಲ್ವಾ? ಇನ್ಯಾರ್ದು ಮನೆಗೆ ಹೋಗೋದಿಲ್ವಾ? ಯಾರ್ದೋ ಮನೆಯಲ್ಲಿ ಕೇಸ್ ಇದೆ ಅನ್ನೋ ಕಾರಣಕ್ಕೆ ನೀವು ಸಂಬಂಧಿಕರನ್ನು ಬಿಡ್ತೀರಾ? ಸಹಜವಾಗಿ ತೊಗೊಳ್ತೀರಿ ಅಂದಮೇಲೆ ಈ ವಿಷಯದಲ್ಲಿ ಯಾಕೆ ಟೀಕೆ? ಸೊ ಏನು ಸಂದೇಶ? ನಾನು ಅಪರಾಧಿ ಅಂತ ಏನಾದರೂ ಕೋರ್ಟ್ ನನಗೆ ಹೇಳಿದ್ರೆ, ನಾನು ತಪ್ಪು ಮಾಡಿದ್ದೀನಿ ಅಂತ ಕೋರ್ಟ್ ಸಾಬೀತು ಮಾಡಿದ್ರೆ ಹೌದು, ಆವಾಗ ನಾನು ಹೇಳ್ತೀನಿ ಸರಿ, ನನ್ನನ್ನು ಕರ್ಸ್ಕೊಳ್ಳೋ ತಪ್ಪು, ಅಪರಾಧಿನ ಕರ್ಸ್ಕೊಳ್ಳೋ ತಪ್ಪು ಅಂತ. ನನ್ನ ಮೇಲೆ ಬಂದಿರೋ ಸುಳ್ಳು ಆರೋಪ ಅದನ್ನು ನಾನು ಸಮರ್ಥವಾಗಿ ಅಷ್ಟೇ ಧೈರ್ಯದಿಂದ ನಾನು ಎದುರಿಸ್ತಾ ಇದ್ದೀನಿ. ಸೊ ನಂಗೆ ಎದುರಿಸುವಾಗ ನಾನೇ ಹೇಳ್ಕೊಳ್ತಿದ್ದೀನಲ್ಲ, ನಾನೇನೋ ಮುಚ್ಚಿಟ್ಟು ಎಲ್ಲೋ ಇದು ಮಾಡಿಲ್ಲ. ನಂಗೆ ಅದನ್ನು ಮುಚ್ಚಿಡಬೇಕಾದ ಅವಶ್ಯಕತೆಯೂ ಇಲ್ಲ. ನನಗೆ ಗೊತ್ತು ನನ್ನ ವಿರುದ್ಧ ಏನು ಷಡ್ಯಂತ್ರ ಆಗಿದೆ ಅಂತ. ಸೊ ನಾನು ಆ ಸುಳ್ಳು ಆರೋಪಗಳನ್ನು ಗೆದ್ದು ಬರುವಂಥ ಎಲ್ಲ ಸಾಮರ್ಥ್ಯ ನನಗಿರೋ ಕಾರಣಕ್ಕೆ ಅದನ್ನು ಹೋರಾಡ್ತಿದ್ದೀನಿ. ಸೊ ನಾಗರಿಕ ಸಮಾಜದಲ್ಲಿ ಎಲ್ಲವನ್ನೂ ಮಾಡುವ ಅಧಿಕಾರ, ವೋಟ್ ಹಾಕೋದ್ರಿಂದ ಹಿಡಿದು ಎಲೆಕ್ಷನ್ಗೆ ನಿಲ್ಲೋ ತನಕ ಎಲ್ಲವನ್ನೂ ಮಾಡೋ ಅಧಿಕಾರ ಒಬ್ಬ ಆರೋಪಿ ಅಂತ ಅನ್ನಿಸಿಕೊಂಡವನಿಗಿರಬೇಕಾದ್ರೆ ಬಿಗ್ ಬಾಸ್ ಬರೋದಕ್ಕೆ ಯಾಕಿರೋದಿಲ್ಲ? ಅದನ್ನು ಅಷ್ಟೇ ಸಹಜವಾಗಿ ತೊಗೊಳ್ಳಿ. ಟೀಕೆ ಮಾಡೋರಿಗೆ ನೆಪ ಸಿಕ್ಕಿದ್ರೆ ಸಾಕಂತ, ಒಲ್ಲದ ಗಂಡಂಗೆ ಮೊಸರಲ್ಲಿ ಕಲ್ಲು ಅನ್ನೋ ಏನೋ ಒಂದು ನೆಪ ಬೇಕು ಅಂತ ಟೀಕೆ ಮಾಡ್ತಾರೆ. ಅಂಥವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹಾಗೆ ನನ್ನ ಪರ್ಸ್ನಲ್ ಕ್ಯೂರಿಯಾಸಿಟಿ ಕ್ವೆಶನ್ ಇದು. ಅಂದರೆ ನಮ್ಮ ಗ್ಯಾರಂಟಿ ನ್ಯೂಸ್ನ ಪ್ರಧಾನ ಸಂಪಾದಕರಾಗಿರುವಂತಹ ರಾಧಾ ಹಿರೇಗೌಡರವರು ಕೂಡ ಮನೆ ಒಳಗಡೆ ಬರ್ತಾರೆ ಸೀನಿಯರ್ ಜರ್ನಲಿಸ್ಟ್ ಆಗಿ. ಆಗ ನೀವು ಅವ್ರನ್ನ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡ್ಕೋತೀರ. ಕಂಟೆಸ್ಟೆಂಟಾ ಅಂತ ತುಂಬ ಎಕ್ಸೈಟೆಡಾಗಿ ಕೂಡ ಕೇಳ್ತಾ ಇದ್ರಿ. ಆ ಮೊಮೆಂಟ್ ಹೆಂಗಿತ್ತು ನಿಮಗೆ? ತುಂಬ ಖುಷಿಯಾಗಿತ್ತು. ಯಾಕಂದರೆ ನನಗೆ ರಾಧಕ್ಕ ಬರ್ತಾರೆ ಅಂತ ತುಂಬ ಸಲ ಹೀಗೆ ಓಡಾಡ್ತಿದ್ದೆ ಅಲ್ಲ, ಯಾವ ವರ್ಷದಿಂದಲೂ ರಾಧಕ್ಕ ಬರ್ತಾರೆ ಅಂತ ಓಡಾಡ್ತಿತ್ತು. ಸೊ ಅವ್ರು ಬಂದರೆ ಹೇಗಿರ್ಬೋದು ಅನ್ನೋದೊಂದು ಕುತೂಹಲ ಇತ್ತು. ಮತ್ತು ನನಗೆ ತುಂಬ ಫೇವ್ರೆಟ್ ನನಗೆ ರಾಧಕ್ಕ. ಕಿತ್ತಾಟಗಳು ಸಾವಿರ ಆಗ್ಬೋದು, ನಮ್ಮ ಬಗ್ಗೆ ಜರ್ನಲಿಸ್ಟಾಗಿ ಅವ್ರು ಟೀಕೆ ಮಾಡ್ಬೋದು, ನಾವೆಲ್ಲೋ ಡಿಬೇಟಲ್ಲಿದ್ದಾಗ ಕಿತ್ತಾಡ್ಬೋದು, ಅದು ಬೇರೆ. ಅದರಿಂದ ಆಚೆಗೆ ರಾಧಕ್ಕ ಒಬ್ಬ ಹೆಣ್ಣುಮಗಳಾಗಿ ಬದುಕನ್ನು ಎದುರಿಸಿದ ರೀತಿ ನನಗೆ ಬಹಳ ಇಷ್ಟ ಇದೆ. ಅದೆಲ್ಲ ರೀತಿಯಲ್ಲೂ ಒಂದು ರೀತಿಯಲ್ಲಿ ಮಾರ್ಗದರ್ಶನ. ಈ ಕನ್ನಡ ಪತ್ರಿಕೋದ್ಯಮದಲ್ಲಿ ರಾಧ
ರಾಧಾ ಹಿರೇಗೌಡರ್ ಅನ್ನೋ ಹೆಸರು ಒಂದು ವಿಶೇಷವಾಗಿರುವ ಒಂದು ತೂಕವನ್ನು ಹೊಂದಿದೆ ಅನ್ನೋದು ನಾನು ಫಾಲೋ ಮಾಡ್ಕೊಂಡು ಬಂದವಳು. ನಾವೆಲ್ಲ ಜರ್ನಲಿಸಮ್ ಮಾಡಬೇಕಾದ್ರೆ ಇದ್ದರೆ ನನಗೆ ಹೇಳೋರು, ನಾನು ಜರ್ನಲಿಸಮ್ ಮಾಡೋ ಇವಳು ರಾಧಾ ಹಿರೇಗೌಡರ ಥರ ಮಾತಾಡ್ತಾಳೆ ಅಂತ ನನಗೆ ಯಾವಾಗಲೂ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಹೇಳೋರು. ಸೊ ಈಗಲೂ ನನ್ನ ಫ್ರೆಂಡ್ಸ್ ಬಂದವರು ಅದನ್ನೇ ಮಾತಾಡ್ತಿದ್ರು. ಸೊ ಆ ಥರ ಇರುವಾಗ ಕನ್ನಡ ಪತ್ರಿಕೋದ್ಯಮದಲ್ಲೂ ಅದರಲ್ಲೂ ವಿಶೇಷವಾಗಿ ದೃಶ್ಯ ಮಾಧ್ಯಮ ಅಂತ ಬಂದಾಗ ಆ ದೃಶ್ಯ ಮಾಧ್ಯಮದಲ್ಲಿ ಒಂದು ವಿಶೇಷವಾದ ಅಧ್ಯಾಯವಾಗಿ ರಾಧಾ ಹಿರೇಗೌಡರು ಯಾವಾಗಲೂ ನಿಲ್ತಾರೆ. ಅದು ತೂಕದ ಅಧ್ಯಾಯವಾಗಿ ನಿಲ್ತಾರೆ. ಸೊ ಆ ವಿಷಯದಲ್ಲಿ ನಂಗೆ ತುಂಬ ಖುಷಿ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಅವರನ್ನು ಭೇಟಿ ಮಾಡಿದ್ದು, ಅವ್ರ ಜೊತೆ ಡಿಬೇಟ್ನಲ್ಲಿ ಭಾಗವಹಿಸಿದ್ದು ತುಂಬ ವಿಶೇಷ, ಯಾವಾಗಲೂ ನೆನಪಿನಲ್ಲಿರುವಂಥ ಸಂಗತಿ ಅದು ಅಂತ ಭಾವಿಸ್ತೇನೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.